ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಬ್ಲಾಗಲ್ಲಿ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ ಏಕಾದಶಿ ಇವತ್ತು ಅಂತ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ವಿಷ್ಣುವಿನ ಆರಾಧನೆ ಅಂತ. ಹಾಗೆ ನಾನು ಕೂಡ ಮನೆಯಲ್ಲಿ ಸ್ನಾನ ಎಲ್ಲ ಮಾಡಿಬಿಟ್ಟು ನೆಲಕರ್ಣ ಎಲ್ಲ ಮಾಡಿಬಿಟ್ಟು ನಾವು ಮನೆಯಲ್ಲಿ ಸಿಂಪಲ್ ಆಗಿ ದೇವರ ಪೂಜೆ ಮಾಡಿದ್ದೀನಿ. ಈಗ ನೀವು ನೋಡ್ತಾ ಇರೋದು ನಮ್ಮ ಮನೆಯ ಸಿಂಪಲ್ ಆಗಿ ಪೂಜೆ ಮಾಡಿರೋದು. ಯಾವುದೇ ನಾನು ಜಾಸ್ತಿ ಹೂವು ಏನು ತಗೊಂಡಿರ್ಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆ ಹತ್ರನೇ ಗಿಡ ಇತ್ತು. ಸೊ ಅದರಲ್ಲಿ ನಾವು ತಗೊಂಡು ಹೂವು ಇಟ್ಟು ಮಾಡ್ತಾ ಇದ್ದೀನಿ. ಇವತ್ತೇ ಒಂದು ಸ್ವಲ್ಪ ಸಿಂಪಲ್ ಆಗಾಯಿತು ಪೂಜೆ. ಸಿಂಪಲ್ ಆದ್ರೂ ದೇವರಿಗೆ ಮೆಚ್ಚಿದೆಯಾ ಪೂಜೆ ಅನ್ನೋದೇ ತುಂಬ ಮುಖ್ಯ ಆಗುತ್ತೆ. ರಾಯರ ನೀವು ನೋಡ್ತಾ ಇರ್ಬೋದು, ರಾಯರ ಹೂವು ಪ್ರಸಾದ ಆಗಿದೆ. ಆ ರಾಯರಿಗೆ ಆಗಿರ್ಬೋದು, ಯಾವ ದೇವ್ರಿಗೆ ಆದರೂ ಆ ದೇವರು ಯಾವ ದೇವರು ನನಗೆ ಆಡಂಬರಾಗಿ ಮಾಡುವಂಥ ಯಾವ ದೇವರು ಸಹ ಕೇಳಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಮಾಡಿದ್ರೆ, ಅದೇ ಮನಸ್ಫೂರ್ತಿಯಾಗಿ ನೀವು ಪೂಜೆ ಸಲ್ಲಿಸಿದ್ರೆ ಆ ದೇವ್ರಿಗೆ ಖಂಡಿತ ಮೆಚ್ಚುತ್ತಾನೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೆ. ಈಗಾಗಲೇ ನಾ ಹೇಳಿರೋ ಹಾಗೆ ಇವತ್ತು ತುಂಬ ವಿಶೇಷ ಅಂತಲೇ ಹೇಳ್ಬೋದು. ವಿಷ್ಣುವಿನ ಆರಾಧನೆ ಸಹ ಮಾಡಿ ಹಾಗೆ ಉಪವಾಸ ವ್ರತವನ್ನು ಕೈಗೊಂಡು ಮೌನ ವ್ರತ ಕೂಡ ಮಾಡ್ತಾರೆ. ಆದರೆ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕಾಗತ್ತೆ. ಒಂದು ಸುಳ್ಳು ಹೇಳಿದರೂ ಸಹ ಆ ಪೂಜೆ ನಮಗೆ ದಕ್ಕುವುದಿಲ್ಲ ಅಂತ ಸಹ ಹೇಳೋದನ್ನ ಕೇಳಿದ್ದೀನಿ ನಾನು. ಬಟ್ ಯಾರ್ಯಾರು ಈ ವ್ರತ ಮಾಡ್ತಾ ಇದ್ದೀರಾ ಅಂದರೆ ಉಪವಾಸ ಯಾರ್ಯಾರು ವ್ರತ ಮಾಡ್ತಾ ಇದ್ದಾರ ಯಾರು ಕೂಡ ಸುಳ್ಳು ಸಹ ಹೇಳಬೇಡಿ. ಹಾಗೆ ಸಿಟ್ಟು ಸಹ ಮಾಡ್ಕೊಬಾರ್ದು, ಕೆಟ್ಟ ಭಾಷೆ ಸಹ ಇವತ್ತು ಮಾತಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಆಹಾರ ವಿಷಯಕ್ಕೆ ಬಂದರೆ ಅನ್ನದ ಪದಾರ್ಥ ಬಿಟ್ಟು ಹಣ್ಣುಗಳನ್ನು ನಾವು ಸೇವನೆ ಮಾಡ್ಬೋದಂತೆ. ಮತ್ತು ಹಾಲಾಗಿರ್ಬೋದು, ಹಾಲಿಂದ ಮಾಡಿದ ಉತ್ಪನ್ನ ಆಗಿರ್ಬೋದು, ಅದನ್ನೆಲ್ಲ ನಾವು ಸೇವನೆ ಮಾಡ್ಬೋದು. ಒಂದು ವ್ರತ ಮಾಡಬೇಕಾದ್ರೆ ನಾವೆಷ್ಟು ನಿಷ್ಠೆಯಿಂದ ಇರ್ತೀವೋ ಅಷ್ಟು ಫಲ ನಮಗೆ ಪೂಜೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ನನ್ನ ಬ್ಲಾಗಲ್ಲಿ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ. ನನ್ನ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.